ನಮಸ್ತೆ. ನಾನು ಎಲ್ಲರಿಗೂ ನಮಸ್ತೆ. ನಾನು ಕ್ಯಾಲ್ವಿನ್, ಆರ್ಮ್ಸ್ ವೈಡ್ ಓಪನ್ ಫೌಂಡರ್. ನನ್ನ ಜೊತೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜಾನ್ ಕ್ರಿಸ್ಟೋಫರ್ ಇದ್ದಾರೆ. ನಮ್ಮ ಕೆಜಿಎಫ್ ಕೋಆರ್ಡಿನೇಟರ್ ರಾಜೇಶ್ ವಿನೋದ್ ಅವರಿದ್ದಾರೆ. ಇವತ್ತಿಂದು ಉದ್ದೇಶ 6ನೇ ತಾರೀಕು ಫೆಬ್ರವರಿ. ಈ ನಮ್ಮ ಮೈಸೂರು ಮೈನ್ ಹೈಸ್ಕೂಲ್ ಏನಿದೆ ಅದರಲ್ಲಿ ಒಂದು ಕ್ಲಾಸ್ ರೂಮ್ ಇತ್ತು. ಈ ಕ್ಲಾಸ್ ರೂಮ್ನ ರೆನೋವೇಟ್ ಮಾಡಬೇಕು ಅಂತ ನಮ್ದು ಉದ್ದೇಶ ಇತ್ತು. ಯಾಕೆ ಅಂತಂದ್ರೆ ಸ್ಟ್ರೀಟ್ ಟು ಸ್ಕೂಲ್ಸ್ ಅಂತ ಒಂದು ಇನಿಷಿಯೇಟಿವ್ ಇದೆ. ಆ ಸ್ಟ್ರೀಟ್ ಟು ಸ್ಕೂಲ್ ಇನಿಷಿಯೇಟಿವ್ ಏನಂದ್ರೆ ಹೆಸರೇ ಹೇಳುತ್ತೆ, ಮಕ್ಕಳು ಯಾರು ಬೀದಿಗಳಲ್ಲಿ ಇರ್ತಾರೆ ಅವ್ರನ್ನ ಶಾಲೆಗೆ ನಾವು ಸೇರಿಸೋದಾಗಿರ್ಬೋದು, ಅವ್ರಿಗೆ ಎಜುಕೇಶನಲ್ ಸಪೋರ್ಟ್ಸ್ ಆಗಿರ್ಬೋದು, ಅವ್ರಿಗೆ ಸ್ಕೂಲ್ ಆಕ್ಸೆಸರೀಸ್ ಆಗಿರ್ಬೋದು, ಅವ್ರಿಗೆ ರೆಗ್ಯುಲರ್ ಟ್ಯೂಷನ್ಸ್ ಆಗಿರ್ಬೋದು, ಇದನ್ನ ನಾವು ಆವಾಗಲೇ ಸಕ್ಸಸ್ಫುಲ್ ಆಗಿ ತುಮಕೂರು ಮತ್ತೆ ಮೈಸೂರಲ್ಲಿ ಮಾಡ್ತಾ ಬರ್ತಾ ಇದೀವಿ. ಈಗ ಒಟ್ಟು 270 ಮಕ್ಕಳು ನಮ್ಮೊಂದಿಗಿದ್ದಾರೆ. ಇದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದು ಸೇಪಿಯನ್ಸ್ ಅಂತ ಒಂದು IT ಕಂಪನಿ. ಹೌದು, CSR ಪಾರ್ಟ್ನರ್ಸ್ ಆಗಿ ನಾವು AW ದವರು ಇದ್ದೀವಿ. ಇವತ್ತು ಈ ಕ್ಲಾಸ್ ರೂಮ್ನ ನಾವು ಬೆಳಕಿಗೆ ತಂದಿದ್ದೀವಿ. ಇಲ್ಲಿ ತುಂಬಾ ಕತ್ಲೆ ಇತ್ತು ಕ್ಲಾಸ್ ರೂಮ್ಸ್. ಮ್ಯಾನೇಜ್ಮೆಂಟ್ ಅವ್ರ ಕೈಲಾಗಿದ್ದು ಕೆಲಸಗಳನ್ನ ಅವ್ರು ಮಾಡ್ತಿದ್ರು. ಬಟ್ ಇಲ್ಲಿ ನಾವು ಬಂದಾಗ ಗೊತ್ತಾಗಿದ್ದು, ಇಲ್ಲಿರೋ ಮಕ್ಕಳು ಅನೇಕ ಮಕ್ಕಳು 51 ಮಕ್ಕಳಲ್ಲಿ ಅನೇಕ ಮಕ್ಕಳು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ವಿತೌಟ್ ಪೇರೆಂಟ್ಸ್ ಇದ್ದಾರೆ, ಮತ್ತೆ ಎಲ್ಲಾನು ಅಂಡರ್ ಪ್ರಿವಿಲೇಜ್ಡ್ ಮಕ್ಕಳುಗಳಿದ್ದಾರೆ. ಹಾಗಾಗಿ ನಮಗೆ ಈಗ ನಮ್ಮ ಕ್ಲಾಸ್ ರೂಮ್ಸ್ ಪ್ರೈವೇಟ್ ಸ್ಕೂಲ್ಸ್ಗಳು ನೀವು ನೋಡ್ಬೋದು, ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ತನಕ ಹೋಗಿದೆ. ಬಟ್ ಈ ಸ್ಕೂಲಲ್ಲಿ ಈ ಕ್ಲಾಸ್ ರೂಮ್ಸ್ಗಳಲ್ಲಿ ಸ್ವಲ್ಪ ಬೇಸಿಕ್ ಬೋರ್ಡ್ಸ್ ಆಗಿರ್ಬೋದು, ಈ ಕ್ಲಾಸ್ಗೆ ಪೇಂಟಿಂಗ್ಸ್ ಆಗಿರ್ಬೋದು. ಯಾಕೆ ಇದು ಪೇಂಟಿಂಗ್ ಅಂದ್ರೆ ಬೇರೆ ಪೇಂಟ್ಸ್ ಅಲ್ಲ, ಇದು ಕಲರ್ಸ್ ಅಲ್ಲ, ಇದು ಸೊ ಇಟ್ ಇಸ್ ಅ ಡ್ರೀಮ್ ಫ್ಯಾಕ್ಟ್ರಿ. ಈ ಡ್ರೀಮ್ ಫ್ಯಾಕ್ಟ್ರಿಯಲ್ಲಿ ಇಲ್ಲಿರೋ ಮಕ್ಕಳುಗಳು ಶಾಲೆಗೆ ಬರೋದೇ ಕಷ್ಟ ಆಗ್ತಿದೆ. ಅದರಲ್ಲಿ ಶಾಲೆಯಲ್ಲಿ ಇನ್ನ ಫೆಸಿಲಿಟೀಸ್ ಇಲ್ಲ ಅಂತಂದ್ರೆ ಅದು ತುಂಬಾ ಇನ್ನ ಕಷ್ಟ ಆಗ್ತದೆ ಅವ್ರಿಗೆ ಶಾಲೆಗೆ ಬರ್ಲಿಕ್ಕೆ ರೆಗ್ಯುಲರ್ ಆಗಿ. ಇಲ್ಲಿ ನಾವು ಬಂದಾಗ ರೆಗ್ಯುಲರ್ ಆಗಿ ಶಾಲೆಗೆ ಬರ್ತಿರ್ಲಿಲ್ಲ ಮಕ್ಕಳು. ಯಾಕೆ ಅಂತಂದ್ರೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ. ಸೊ ನಾವಿಲ್ಲಿ ಮ್ಯೂಸಿಕ್ ಕ್ಲಾಸಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಕಂಡಕ್ಟ್ ಮಾಡಿ, ಕಮ್ಯುನಿಕೇಶನ್ಸ್ ಮಾಡಿ, ಪರ್ಸನಲ್ ಡೆವಲಪ್ಮೆಂಟ್ ಕ್ಲಾಸಸ್ ಮಾಡಿ ಈಗ ಮಕ್ಕಳು ಇಲ್ಲಿ ರೆಗ್ಯುಲರ್ ಆಗಿ ಬರ್ತಿದ್ದಾರೆ. ಅದು ನಮ್ದು ಫಸ್ಟ್ ಮೈಲ್ ಸ್ಟೋನ್. ಮತ್ತೆ ಈಗ 10th ಮಕ್ಕಳಿಗೆ ನಾವು ಸ್ಟಡಿ ಮೆಟೀರಿಯಲ್ಸ್ ಕೊಟ್ಟು ಅವರಿಗೆ SSLC ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಾ ಇದೀವಿ. ಲಾಸ್ಟ್ ಇಯರ್ 34% ಇತ್ತು. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ 100% ರಿಸಲ್ಟ್ಸ್ ಈ ಸಲ. ನಾವಿಲ್ಲಿ ಬಂದಿದ್ದ ಮೇನ್ ಉದ್ದೇಶ, ನಾವು ಒಂದು ನ್ಯೂಸ್ ಪೇಪರ್ ಅಲ್ಲಿ ನೋಡಿದ್ವಿ, ಟೈಮ್ಸ್ ಆಫ್ ಇಂಡಿಯಾ, ವಿಚ್ ವಾಸ್ ಡೇಟೆಡ್ ಆನ್ May 8th, 2025, 100% ಫೇಲಿಯರ್ಸ್ ಇನ್ BGML ಸ್ಕೂಲ್ ಅಂತ. ಸೊ ಅದು ನಾವು ಇಲ್ಲಿ ಹುಟ್ಟಿದ್ದು KGF ಅಲ್ಲೇನೆ. ಇಲ್ಲಿ ಏನೋ ನಮಗೆ ಮಾಡ್ಬೇಕು ಅನ್ನೋದಿತ್ತು. ನಮ್ಮ ಮೈಸೂರಲ್ಲಿ ಯಲ್ಲಮ್ಮ ಕಾಲೋನಿ ಅಂತಿದ್ದಾರೆ, ಅಲ್ಲಿರೋ ಮಕ್ಕಳು ಸ್ಟ್ರೀಟ್ ಸೆಲ್ಲಿಂಗ್ ಆಗಿರ್ಬೋದು, ಭಿಕ್ಷೆ ಬಿಡೋದಾಗಿರ್ಬೋದು, ಅದರಲ್ಲಿ ಇನ್ವಾಲ್ವ್ ಆಗಿದ್ರು. ಸೊ ಅದನ್ನೆಲ್ಲ ಬಿಡಿಸಿ ಎಜುಕೇಶನ್ಗೆ ಡೈವರ್ಟ್ ಮಾಡಿದೀವಿ. ತುಮಕೂರಲ್ಲಿ ಮೈಗ್ರೆಂಟ್ ವರ್ಕರ್ಸ್ ಇದ್ದಾರೆ, ರಾಯಚೂರು ಗುಲ್ಬರ್ಗದಿಂದ ಬಂದು ತುಮಕೂರಲ್ಲಿ ಸೆಟ್ಲ್ ಆಗಿರೋರು. ಅವ್ರನ್ನು ರೆಗ್ಯುಲರ್ ಟ್ಯೂಷನ್ಸ್ ಆಗಿ AW ಲರ್ನಿಂಗ್ ನೆಸ್ಟ್ ಅಂತಾನೆ ತುಮಕೂರಲ್ಲಿ ಮಾಡಿದ್ವಿ. ಇದೇ ತರ ಒಂದು ಕ್ಲಾಸ್ ರೂಮ್ ನ ಇನ್ನೊಂದು ಸಂಸ್ಥೆಯವರು ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲಿ ನಾವು ರೆಗ್ಯುಲರ್ ಟ್ಯೂಷನ್ಸ್ ಮಾಡ್ತಾ ಇದೀವಿ. ಇಲ್ಲಿ ರೆಗ್ಯುಲರ್ ಕ್ಲಾಸಸ್ ಎವ್ರಿ ಡೇ ನಡೀತಾ ಇದೆ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಗುಡ್ ರಿಸಲ್ಟ್ಸ್. ಇವತ್ತು ನಮಗೆ ಸಪೋರ್ಟ್ಗೆ SP ಸರ್ ಆಗಿರ್ಬೋದು, ನಮ್ಮ ಕಾಲೇಜ್ ಪ್ರಿನ್ಸಿಪಲ್, ಜೈನ್ ಕಾಲೇಜ್ ಪ್ರಿನ್ಸಿಪಲ್ ಅವರು ಬಂದಿದ್ರು. ನಮಗೆ ಯಾಕೆ ಉದ್ದೇಶ ಅವ್ರು ಕಳಿಸಿದೆ ಅಂತಂದ್ರೆ, ಇನ್ನು ಮುಂದಕ್ಕೂ ನಮ್ಗೆ ಇಲ್ಲಿ ತುಂಬಾ ಫೆಸಿಲಿಟೀಸ್ ಮಾಡ್ಲಿಕ್ಕಿದೆ. ಸೊ ಎಲ್ಲದಕ್ಕೂ ನಮಗೆ ಸಪೋರ್ಟ್ ಬೇಕು. KGF ಜನತೆ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಇನ್ನ ಹೆಚ್ಚಾಗಿ ಇಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು. ಯಾಕೆ ಈ ಸ್ಕೂಲ್ ಮಾಡ್ಬೇಕಂತ ಅಂದ್ರೆ, ಇಲ್ಲಿರೋ ಸುತ್ತಮುತ್ತ ಇರೋ ಮಕ್ಕಳಿಗೆ ಇದೊಂದೇ ಸ್ಕೂಲ್ ಇರೋದು. ಸೊ ಈ ಸ್ಕೂಲ್ ಉದ್ಧಾರ ಆಗಿಲ್ಲ ಅಂತಂದ್ರೆ ಇನ್ನ ಇಲ್ಲಿ ಡ್ರಾಪ್ ಔಟ್ಸ್ ಗಳು ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಎಜುಕೇಶನಲ್ ಡ್ರಾಪ್ ಔಟ್ಸ್ ಜಾಸ್ತಿ ಆಗ್ತಿದೆ. ಈ ತರ ಎನ್ವಿರಾನ್ಮೆಂಟ್ ಅಲ್ಲಿ ಏನು ಅವ್ರಿಗೆ ಬೇಕಾಗಿರೋ ಅವಶ್ಯಕತೆಗಳು ಅವ್ರಿಗೆ ಆಗಿಲ್ಲ ಅಂತ, ಅವ್ರಿಗೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಮೀಟ್ ಆಗಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಡ್ರಾಪ್ ಔಟ್ಸ್ ಇರುತ್ತೆ. ಸೊ ಪ್ರೊವೈಡಿಂಗ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅಂಡ್ providing them better access to education opportunities. This is what AW Street to School is aiming at. With all your support, hopefully we'll do better coming years. And yeah, dropouts or getting back to education is our purpose. Along with Sapiens, we are confident in achieving it coming years. Thank you so much. So எல்லாருக்கும் வணக்கம். இன்னைக்கு AW with along with Sapiens company இந்த ஸ்கூல்ல நம்ம ரன் பண்ணிக்கிறோம் இன்னைக்கு. அண்ட் மோரோவர் பார்த்தீங்கன்னா முன்னாடி இந்த ஸ்கூல் இந்த கிளாஸ் ரூம் எல்லாமே வந்து கம்ப்ளீட்டாக ரொம்ப டார்க் இருந்துச்சு. எந்த கலர்ஸுமே கிடையாது, எதுவுமே இல்லை. அண்ட் ஸ்டூடெண்ட்ஸ்க்கு நிறைய மோட்டிவேஷனுமே கிடையாது. பட் இப்போ நீங்கள் பார்த்தீங்கன்னா நீங்கள் பார்த்த கிளாஸ் ரூமுக்கு முன்னாடி பார்த்த கிளாஸ் ரூம் ரொம்ப ரொம்ப டிஃப்ரென்ஸ் இருக்கும். இப்போ நம்ம இனிஷியலாக இந்த ஸ்கூல் கிளாஸ்ல என்ட்ரு ஆனாலே போதும், இந்த ஸ்டூடெண்ட்ஸ் வில் பி இன்ஸ்பயர்ட் மோர். ஓகே, சம்திங் நியூஸ் ஹேப்பனிங். அவங்களோட படிக்கும் சரி, அட்டென்ஷன் சரி, கான்சென்ட்ரேஷன் எல்லாமே இப்போ சேஞ்ச் ஆகும். ஏன்னா முன்னாடி அந்த டார்க்ல இருந்த விட இன்னைக்குமே நம்ம டார்க்ல இருந்து வெளிச்சு போகும்போது தான் நம்ம நிறைய விஷயம் கற்றுக்க முடியும். இன்னைக்கு அதை தான் இந்த AW நம்ம போயிட்டு இருக்கோம். அண்ட் நிறைய விஷயம் இன்னும் ஸ்டூடெண்ட்ஸ் கற்றுக்கணும்னு பார்க்குறோம். அவங்களுக்கு புக்ஸும் சரி, ஒரு எனி ஸ்டடி மெட்டீரியல்ஸ் எதுனாலுமே வி ஆர் சப்போர்ட்டிங் மோர் அண்ட் மோர். இன்னும் நிறைய விஷயம் பண்ண போகிறோம். அண்ட் பீப்புள் சப்போர்ட் தேவை. இன்னைக்கு SP சார் வந்திருந்தாங்க, அண்ட் ரேகா மேடம் ஃப்ரம் ஜெயின் காலேஜ் அவங்க வந்திருந்தாங்க. அவங்களுக்கு கொடுத்த ஸ்பீச் எல்லாமே கூட ஸ்டூடெண்ட்ஸ்க்கு ரொம்பவே ஹெல்ப்ஃபுல்லாக இருந்திருப்பாங்க. பிகாஸ் லாட் ஆஃப் மோட்டிவேஷன் டு தெம். லைஃப்ல நெக்ஸ்ட் அவங்களுக்கு முன்னாடி எப்படி போகலாம், எந்த மாதிரிலாம் ரீச் ஆகிற மாதிரி ஒரு கோல்ஸ் பற்றி நிறையா SP சார் அட்ரஸ் பண்ணார். அண்ட் டிராஃபிக் பற்றி அட்ரஸ் பண்ணார், ஹெல்மெட் பற்றி அட்ரஸ் பண்ணார், அப்புறம் இந்த செக்யூரிட்டி நம்பர்ஸ் பற்றி அட்ரஸ் பண்ணியிருந்தார். அதெல்லாமே ரொம்ப ஹெல்ப்ஃபுல் ஸ்டூடெண்ட்ஸ். ஏன்னா இதெல்லாம் அவங்களுக்கு தெரியாது. இதுக்கப்புறம் என்ன அவங்க எப்படி யாரை ரீச் பண்ணணும், எப்படி நம்ம படிக்கணும், எப்படி நம்ம முன்னாடி போகலான்றது ஒரு மெயின் மோட்டிவேஷன் ஸ்பீச் கொடுத்தாரு. தட் வாஸ் ரியலி ஹெல்ப்ஃபுல். அவங்களுக்கு ஹெல்ப்ஃபுல் தான் இருந்துச்சு, அது எங்களுக்கும் ஹெல்ப்ஃபுல் தான். ஸோ உங்ககிட்ட நான் இன்னும் ஜனங்களை உங்ககிட்ட இன்னும் நிறைய சப்போர்ட் எதிர்பார்க்குறோம். நீங்கள் கூட நினைக்க கண்டிப்பாக. வி வில் ஸ்டில் மோர் ஒர்க் வித் எஜுகேஷன். தேங்க்யூ ஸோ மச். ஆரம்பிக்கலாங்களா?
தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.